ಕೇಂದ್ರ ಬಿಜೆಪಿ ಸರ್ಕಾರ ವಾಹನಗಳ ನೀತಿ ನಿಯಮಗಳಲ್ಲಿ ಹಲವು ಬದಲಾವಣೆಗಳನ್ನು ತಂದಿದೆ. ವಾಹನಗಳಲ್ಲಿ ಹಲವು ಸುರಕ್ಷತಾ ಮಾನದಂಡಗಳನ್ನು ಜಾರಿಗೆ ತರಲಾಗಿದೆ. ಇದೀಗ ನಿತಿನ್ ಗಡ್ಕರಿ ನೇತೃತ್ವದಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಕಟ್ಟುನಿಟ್ಟಿನ ನೀತಿ ಜಾರಿಗೆ ತರುತ್ತಿದೆ. ಅಕ್ಟೋಬರ್ 2028ರಿಂದ ಭಾರತದಲ್ಲಿ ಎಲ್ಲ ವಾಹನಗಳಲ್ಲಿ V2V ಕಡ್ಡಾಯ ಮಾಡಲಾಗಿದೆ ಹಾಗೂ ಹೊಸ ವಾಹನಗಳಲ್ಲಿ V2V ಸಂಪರ್ಕ ಕಡ್ಡಾಯಗೊಳಿಸುವ ಕರಡು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿದೆ. ರಸ್ತೆ ಸುರಕ್ಷತೆಗೆ ಪ್ರಮುಖ ಆದ್ಯತೆ ನೀಡುವ ಸಲುವಾಗಿ ಹೊಸ ತಂತ್ರಜ್ಞಾನ ಬಳಕೆ ಮಾಡಲಾಗುತ್ತಿದ್ದು, V2V ಎಂದರೆ ವೆಹಿಕಲ್ ಟು ವೆಹಿಕಲ್ ವಾಹನಗಳ ನಡುವೆ ರಿಯಲ್ ಟೈಮ್ನಲ್ಲಿ ವೈರ್ಲೆಸ್ ಮಾಹಿತಿ ವಿನಿಮಯ ಮಾಡುವ ತಂತ್ರಜ್ಞಾನ. ಅಂದರೆ ರಸ್ತೆಯಲ್ಲಿ ಸಾಗುತ್ತಿರುವಾಗ ಪಕ್ಕದಲ್ಲಿ, ಎದುರಿನಲ್ಲಿ ಅಥವಾ ಹಿಂಬದಿಯಲ್ಲಿ ಅಥವಾ ಅಕ್ಕಪಕ್ಕದ ವಾಹನಗಳ ಮಾಹಿತಿಯನ್ನು, ಇತರ ವಾಹನದ ವೇಗ, ಸ್ಥಳ, ಸಾಗುತ್ತಿರುವ ದಿಕ್ಕು, ಬ್ರೇಕ್ ಮಾಹಿತಿ ಸೇರಿದಂತೆ ಎಲ್ಲ ಮಾಹಿತಿಗಳನ್ನು ಸಿಗ್ನಲ್ ಮೂಲಕ ನೀಡಲಿದೆ. ಇದರಿಂದ ಚಾಲಕರಿಗೆ ತನ್ನ ಆಸುಪಾಸಿನ ವಾಹನಗಳ ಮಾಹಿತಿ ತಿಳಿಯಲಿದೆ. ದೀರ್ಘ ತಿರುವು, ಬ್ಲಂಡ್ ಕರ್ವ್ ಸಿಗ್ನಲ್, ರಾಂಗ್ ಸೈಡ್ನಲ್ಲಿ ಬರುವ ವಾಹನಗಳ ಕುರಿತು V2V ತಂತ್ರಜ್ಞಾನ ಸಿಗ್ನಲ್ ನೀಡಲಿದೆ. V2V ಕಮ್ಯುನಿಕೇಷನ್ ಎಲ್ಲ ವಾಹನಗಳಲ್ಲಿ ಅಳವಡಿಸಲಾಗುತ್ತಿದ್ದು, ಈ ತಂತ್ರಜ್ಞಾನದಿಂದ ಚಾಲಕರಿಗೆ ಮುಂಚಿತವಾಗಿ ಎಚ್ಚರಿಕೆ ಸಿಗ್ನಲ್ ನೀಡಲಿದೆ. ಅಕ್ಟೋಬರ್ 2028ರಿಂದ ಭಾರತದಲ್ಲಿ ಉತ್ಪಾದನೆಯಾಗುವ ವಾಹನಗಳಲ್ಲಿ V2V ತಂತ್ರಜ್ಞಾನ ಕಡ್ಡಾಯವಾಗಿದೆ.